ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಜೆಡಿಎಸ್ ರಣತಂತ್ರವನ್ನ ರೂಪಿಸ್ತಾ ಇವೆ. ರಾಜ್ಯದ ಎಲ್ಲೆಡೆ ಜಂಟಿ ಪ್ರಚಾರಕ್ಕೆ ದೋಸ್ತಿಗಳು ನಿರ್ಧಾರವನ್ನ ಮಾಡಿದ್ದಾರೆ. ಮಾರ್ಚ್ 31ರಂದು ಬೆಂಗಳೂರಿನಿಂದ ಜಂಟಿ ಪ್ರಚಾರ ಕಾರ್ಯ ಶುರುವಾಗಲಿದೆ. ರಾಹುಲ್ ನೇತೃತ್ವದಲ್ಲಿ ಮಾರ್ಚ್ 31ರಂದು ಐತಿಹಾಸಿಕ ಸಮಾವೇಶ ನಡೆಯಲಿದೆ. ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಐತಿಹಾಸಿಕ ಸಮಾವೇಶ ಮಹತ್ವವನ್ನ ಪಡೆಯಲಿದೆ. ರಾಜ್ಯದ ಹಲವೆಡೆ ರಾಹುಲ್ ಮತ್ತು ದೇವೇಗೌಡರು ಜಂಟಿ ಪ್ರಚಾರವನ್ನ ಮಾಡಲಿದ್ದಾರೆ. ರಾಹುಲ್ ನೇತೃತ್ವದಲ್ಲಿ ಐತಿಹಾಸಿಕ ಸಮಾವೇಶ ನಡೆಯಲಿದೆ. ರಾಷ್ಟ್ರ ಮಟ್ಟದಲ್ಲಿ ಈ ಸಮಾವೇಶ ಬಹಳಷ್ಟು ಮಹತ್ವವನ್ನ ಪಡೆಯಲಿದೆ. ರಾಜ್ಯದ ಹಲವೆಡೆ ರಾಹುಲ್ ಮತ್ತು ದೇವೇಗೌಡರು ಜಂಟಿಯಾಗಿ ಪ್ರಚಾರ ಕಾರ್ಯವನ್ನ ಮಾಡಲಿದ್ದಾರೆ. ಮತ್ತೊಂದು ಕಡೆ ತಾವು ಸ್ಪರ್ಧಿಸುವ ಕ್ಷೇತ್ರದ ಗುಟ್ಟನ್ನ ದೇವೇಗೌಡರು ಬಿಟ್ಕೊಟ್ಟಿಲ್ಲ. ನಾನು ಎಲ್ಲಿಂದ ಸ್ಪರ್ಧಿಸಬೇಕು ಅಂತ ಇನ್ನೂ ಚಿಂತನೆ ಮಾಡ್ತಿದ್ದೇನೆ, ನಿರ್ಧಾರ ಮಾಡಿಲ್ಲ. ನನಗೆ ಎದುರು ಇರೋದು ಕಾಂಗ್ರೆಸ್ ಅಲ್ಲ, ಬಿಜೆಪಿ ಅನ್ನುವಂಥದ್ದನ್ನ ದೇವೇಗೌಡರು ಹೇಳಿದ್ದಾರೆ. ದೇಶದ ಹಲವು ರಾಜ್ಯಗಳಿಂದ ಸ್ಪರ್ಧೆ ಮಾಡುವಂತೆ ಒತ್ತಾಯ ಇದೆ ಅನ್ನುವಂಥದ್ದನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನಾವು ಕೂತು ನಿರ್ಣಯ ಮಾಡಿ ಈ ಬಗ್ಗೆ ಮುಂದುವರಿತೇವೆ, ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದನ್ನ ತಿಳಿಸ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇನ್ನು ಪ್ರಜ್ವಲ್ಗೆ ಹಾಸನ ಬಿಟ್ಟು ಕೊಡ್ತೀನಿ ಅಂತ 3 ವರ್ಷಗಳ ಹಿಂದೆಯೇ ಹೇಳಿದ್ದೆ ಅಂತ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿಕೆಯನ್ನ ನೀಡಿದ್ದಾರೆ. ಅದರ ಜೊತೆಗೆ ತಾವು ಸ್ಪರ್ಧಿಸುವ ಕ್ಷೇತ್ರದ ಬಗ್ಗೆ ಗುಟ್ಟನ್ನ ಮಾತ್ರ ಬಿಟ್ಕೊಟ್ಟಿಲ್ಲ. ನಮಗೇನು ಸ್ಥಾನಗಳ ವಿಂಗಡಣೆ ಆಗಿದೆ. 8 ಲೋಕಸಭಾ ಕ್ಷೇತ್ರ, 20 ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಗೆ. ಈ 2 ತೀರ್ಮಾನಗಳ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ನಾವು ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಈಗಲೇ ಶಮನ ಮಾಡಿ ಅದು ಮುಂದುವರಿಯಲಿಕ್ಕೆ ಅವಕಾಶ ಕೊಡದೆ ನೋಡಿಕೊಳ್ಳೋದಕ್ಕೆ ಒಂದು ತೀರ್ಮಾನಕ್ಕೂ ಬಂದಿದ್ದೇವೆ. ಹಳೆ ಮೈಸೂರು ಭಾಗದಲ್ಲಿ ಈ ಪ್ರಥಮ ಹಂತದ ಚುನಾವಣೆ ನಡೆಯಿದೆ. ಶಿವಮೊಗ್ಗ, ದಾವಣಗೆರೆ 2 ಬಿಟ್ಟು ಈ ಚುನಾವಣೆಯಲ್ಲಿ ನಾವೇನು ನಾಮನಿರ್ದೇಶನ ಪತ್ರ ಹಾಕೋದಕ್ಕಿಂತ ಮುಂಚೆನೆ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳೇನಿದೆ ಶಮನ ಮಾಡೋದು ಮೊದಲನೇ ನಮ್ಮ ಕರ್ತವ್ಯ. ಟೈಮು ಬಹಳ ಕಡಿಮೆ, ಅದರಿಂದ ಕೆಲಸ ಮಾಡ್ತೇವೆ. ಯಾವುದೇ ಚುನಾವಣೆ ಕ್ಷೇತ್ರದಲ್ಲಿ ಸ್ವಲ್ಪ ಬಿಕ್ಕಟ್ಟಿದ್ರೆ ಆ ಹೊಣೆಗಾರಿಕೆಯನ್ನು ನಾನು, ಸಿದ್ದರಾಮಯ್ಯ, ಕುಮಾರಸ್ವಾಮಿ ಅವರು, ಡಿ ಕೆ ಶಿವಕುಮಾರ್ ಇರ್ತಾರೆ, ದಿನೇಶ್ ಗುಂಡೂರಾವ್ ಇರ್ತಾರೆ, ಆ ಭಾಗ ಪರಮೇಶ್ವರ್ ಇದ್ದಾರೆ. ಈ ಹಂತದಲ್ಲೇ ಆ ಒಂದು ಬಿಕ್ಕಟ್ಟನ್ನು ಬಗೆಹರಿಸಿಕೊಳ್ಳಿಕ್ಕೂ ಪ್ರಯತ್ನ ಮಾಡ್ತೇವೆ. ನಮ್ಗೇನು ಅಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಜೋಹಳ್ಳಿ. ಶಿವು, ಕ್ಷೇತ್ರದ ಬಗ್ಗೆ ದೇವೇಗೌಡರು ಗುಟ್ಟನ್ನ ಬಿಟ್ಟು ಕೊಡ್ತಾ ಇಲ್ಲ. ಹಾಗಿದ್ರೆ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತ ಒಂದು ಸಾಧ್ಯತೆಗಳು ಸದ್ಯಕ್ಕಿದೆ ಅಂತ? ಲಿಖಿತ, ಇವತ್ತಿನ ಅವರ ಹೇಳಿಕೆಯನ್ನ ಗಮನಿಸಿದಾದ್ರೆ ಅವರು ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾರಾ ಅಥವಾ ಒಂದು ಪ್ರಯತ್ನವನ್ನ ಮಾಡ್ತಾರಾ ಅನ್ನುವಂಥದ್ದು ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಪದೇ ಮಾಧ್ಯಮಗಳ ಒಂದು ಪ್ರಶ್ನೆ ಕೇಳಿದ್ರು ಕೂಡ ಎಲ್ಲಿ ನಿಮ್ಮ ಸ್ಪರ್ಧೆ ಅನ್ನುವಂಥದ್ದನ್ನು ಪ್ರಶ್ನೆ ಹಾಕಿದ್ರು ಕೂಡ ಅವರು ಅದರ ಬಗ್ಗೆ ಸ್ಪಷ್ಟವಾದಂತ ಒಂದು ಉತ್ತರವನ್ನ ಕೊಟ್ಟಿಲ್ಲ. ಯಾಕೆಂದ್ರೆ ನಾನು ಎಲ್ಲಿ ನಿಲ್ಬೇಕು, ಎಲ್ಲಿ ನಿಲ್ತೇನೆ ಅನ್ನುವಂಥದ್ದನ್ನ ನಾನು ಹೇಳ್ತೇನೆ. ಯಾಕೆಂದ್ರೆ ಇಡೀ ದೇಶದ ಹಲವು ರಾಜ್ಯಗಳಿಂದಲೂ ಕೂಡ ನನ್ನ ಸ್ಪರ್ಧೆಗೆ ಒತ್ತಾಯ ಕೇಳಿ ಬರ್ತಾ ಇದೆ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಬಂದು ನೀವು ಸ್ಪರ್ಧೆಯನ್ನ ಮಾಡಿ, ನಮ್ಮ ಕಡೆ ಬಂದು ನೀವು ಸ್ಪರ್ಧೆಯನ್ನ ಮಾಡಿ ಅನ್ನುವಂತಹ ಒಂದು ಒತ್ತಾಯ ಇದೆ. ಆದ್ರೆ ಅದ್ರ ಬಗ್ಗೆ ನಾನು ಹೇಳೋದಿಲ್ಲ. 3 ವರ್ಷಗಳ ಹಿಂದೆನೆ ನಾನು ಪ್ರಜ್ವಲ್ಗೆ ಕ್ಷೇತ್ರ ಬಿಟ್ಕೊಡೋದ್ರ ಬಗ್ಗೆ ನಾನು ಭರವಸೆಯನ್ನ ಕೊಟ್ಟಿದ್ದೆ. ಹೀಗಾಗಿ ಪ್ರಜ್ವಲ್ಗೆ ಕ್ಷೇತ್ರವನ್ನ ಕೊಟ್ಟಿದ್ದೇನೆ. ನನ್ನ ಸ್ಪರ್ಧೆ ಎಲ್ಲಿ ಅನ್ನುವಂಥದ್ದು ಕುತೂಹಲ ನಿಮಗೆ ಯಾಕೆ, ನನಗೆ ಅದರ ಬಗ್ಗೆ ಇನ್ನೂ ಚಿಂತನೆಯನ್ನ ಮಾಡಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದರ ಮೂಲಕ ಅವರು ಎಲ್ಲೋ ಒಂದು ಕಡೆ ಚುನಾವಣೆಯಿಂದ ಹಿಂದಕ್ಕೆ ಸರಿತಾ ಇದ್ದಾರಾ ಅನ್ನುವಂತಹ ಒಂದು
ಪ್ರಶ್ನೆ ಕೂಡ ಈಗ ಉದ್ಭವವಾಗಿದೆ ಲಿಖಿತ.